ಸದ್ಯಕ್ಕೆ ಬೆಂಗಳೂರಲ್ಲಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು. ಇಡೀ ದಿನ ಇವತ್ತು ಬಿಡುವಿಲ್ಲದೆ ನಿತಿನ್ ನಬೀನ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಸಭೆಗಳ ಮೇಲೆ ಸಭೆಗಳು ನಿಗದಿಯಾಗಿದೆ. ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ಇಡೀ ದಿನ ಬಿಡುವಿಲ್ಲದೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ ಬಿಎಸ್ವೈ ಮನೆಯಲ್ಲಿ ಉಪಹಾರ ಸೇವನೆ ಮಾಡಿದ್ರು. ಅನೇಕ ಬಿಜೆಪಿ ಮುಖಂಡರು ಭಾಗವಹಿಸಿದ್ರು. ಉಪಹಾರ ಸೇವನೆ ನಂತರದಲ್ಲಿ ಕಾಡುಮಲ್ಲೇಶ್ವರ ದೇಗುಲಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪೂಜೆಯನ್ನ ಸಲ್ಲಿಕೆ ಮಾಡಿದ್ರು. ಈಗ ಮಲ್ಲೇಶ್ವರಂ ಕಚೇರಿಯಲ್ಲಿ ಮಹತ್ವದ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ರಾಜ್ಯದ ವಿದ್ಯಮಾನಗಳು, ಕಾಂಗ್ರೆಸ್ ನಡೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಪಕ್ಷದ ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ಸಮಾಲೋಚನೆ ಪ್ರಮುಖವಾಗಿ. ಇನ್ನು ಮುಂದಿನ ಎಲೆಕ್ಷನ್ಗಳಿಗೆ ತಯಾರಿ ಬಗ್ಗೆ ಚರ್ಚೆ ಮಾಡಿಕೊಳ್ಳೋದು. ಸ್ಥಳೀಯ ಮಟ್ಟದ ಎಲೆಕ್ಷನ್ಸ್ಗಳು ಬರ್ತಾ ಇದೆ. ರಾಜ್ಯ ಬಿಜೆಪಿ ನಾಯಕರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಪ್ರತಿಯೊಬ್ಬರ ಅಭಿಪ್ರಾಯಗಳ ಸಂಗ್ರಹವೂ ಕೂಡ ಮುಖ್ಯವಾಗಿದೆ. ಇಲ್ಲಿ ಹೈಕಮಾಂಡ್ ನಾಯಕರು ನಿತಿನ್ ನಬೀನ್ ಅವರ ಮೂಲಕವಾಗಿ ಒಂದಿಷ್ಟು ಸೂಚನೆಗಳನ್ನು ಇಲ್ಲಿರುವಂತಹ ಹಿರಿಯ ಬಿಜೆಪಿ ನಾಯಕರುಗಳಿಗೆ ಮುಟ್ಟಿಸುವಂತಹ ಸಾಧ್ಯತೆಗಳು. ಫೋಟೋಶೂಟ್ ಆಗಿದೆ, ನೋಡ್ತಾ ಇದ್ದೀವಿ. ಎಲ್ಲ ಬಿಜೆಪಿ ನಾಯಕರುಗಳು ಸೇರಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಬಂದಂತಹ ರಾಷ್ಟ್ರಾಧ್ಯಕ್ಷ, ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ಅವರ ಜೊತೆಗೆ ಒಂದು ಗ್ರೂಪ್ ಫೋಟೋ ತೆಗೆಸಿಕೊಂಡಿದ್ದಾರೆ. ಬಿಎಸ್ವೈ ಮನೆಯಲ್ಲಿ ಅಂತ ಕಾಣಿಸುತ್ತೆ ಮೇ ಬಿ. ಸೊ ಅಲ್ಲಿ ಎಲ್ಲರೂ ಸೇರಿ ಉಪಹಾರ ಸೇವನೆಯಲ್ಲಿ ಭಾಗಿಯಾಗಿದ್ರು. ಅದಾದ ನಂತರದಲ್ಲಿ ಕಾಡು ಮಲ್ಲೇಶ್ವರ ದರ್ಶನಕ್ಕೆ ಬಂದರು. ಅಲ್ಲಿಂದ ನೇರ ಬಿಜೆಪಿ ಕಚೇರಿಯಲ್ಲಿ ಬಂದಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭ ಆಗತ್ತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ರಾಜ್ಯ ಬಿಜೆಪಿಯಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಈ ಎಲ್ಲ ಸಮಸ್ಯೆಗಳಿಗೂ ಮೂಲ ಕಾರಣ ಅಂದ್ರೆ ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವದ ಕೊರತೆ, ನಾಯಕತ್ವ ಸರಿಯಾಗಿಲ್ಲ ಅನ್ನುವಂಥ ವಿಚಾರವಾಗಿಯೇ ಹಲವು ಬಣಗಳಾಗಿ ಹಲವು ಅಸಮಾಧಾನಗಳು ಮುನ್ನೆಲೆಗೆ ಬಂದಿದೆ. ಸೊ ಈ ಒಂದು ನಾಯಕತ್ವ ಅಂದ್ರೆ ರಾಜ್ಯಾಧ್ಯಕ್ಷರ ಆಯ್ಕೆ ಒಂದು ಸರಿಯಾಗ್ಬಿಟ್ರೆ ಉಳಿದಿದ್ದೆಲ್ಲವೂ ಸರಿಯಾಗತ್ತೆ ಅನ್ನುವಂತಹ ರೀತಿಯಲ್ಲಿ ಏನಾದರೂ ಇವತ್ತಿನ ಸಭೆ ಆಗ್ತಾ ಇದೆಯಾ? ಆ ಬಗ್ಗೆ ನಿರ್ಧಾರ ಆಗಬಹುದಾ? ಅರುಣ್, ಈಗಾಗಲೇ ಆ ಒಂದು ವಿಚಾರವಾಗಿ ಕೇಂದ್ರದ ಹೈಕಮಾಂಡ್ ಗಮನಕ್ಕಿದೆ. ಈಗಾಗಲೇ ಕೇಂದ್ರದ ವೀಕ್ಷಕರ ತಂಡ ಕೂಡ ರಾಜ್ಯದ ಪ್ರಸಕ್ತ ವಿದ್ಯಮಾನಗಳು ಮತ್ತೆ ಯಾರಾಗಬೇಕು ಅಧ್ಯಕ್ಷ ಆಯ್ಕೆ ವಿಚಾರವಾಗಿ ಕೂಡ ಈಗಾಗಲೇ ತಿಳಿದಿದೆ. ಆದ್ರೀಗ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಆಗಿರತಕ್ಕಂಥ ನಿತಿನ್ ನಬೀನ್ ಅವರು ರಾಜ್ಯಕ್ಕೆ ಮೊಟ್ಟ ಮೊದಲ ಬಾರಿಗೆ ಬಂದಿದ್ದಾರೆ. ಕೇವಲವಾಗಿ ಸಂಘಟನಾತ್ಮಕವಾಗಿ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ತಮ್ಮ ತಂತ್ರಗಾರಿಕೆ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪಾಠ ಕೊಡೋದಕ್ಕೆ ಈಗಾಗಲೇ ಮುಂದಾಗಿರುವಂತದ್ದು. ಬೆಳಗ್ಗೆ ನಿತಿನ್ ನಬೀನ್ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರ ಮನೆಯಲ್ಲಿ ಉಪಹಾರ ಕೂಡ ಸೇವನೆ ಮಾಡಿದ್ರು. ಅದಾದ ಬಳಿಕವಾಗಿ ಪ್ರತ್ಯೇಕವಾಗಿ ಯಡಿಯೂರಪ್ಪನವರ ಜೊತೆಗೆ ಚರ್ಚೆ ಕೂಡ ಮಾಡಿರುವಂತದ್ದು. ಯಾಕಂದ್ರೆ ದಕ್ಷಿಣ ಭಾರತದಲ್ಲೇ ಪ್ರಮುಖವಾಗಿ ಕರ್ನಾಟಕದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತಂದಂತವರೇ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು. ಹಾಗಾಗಿ ಅವರ ಸಲಹೆ ಮತ್ತೆ ಮಾರ್ಗದರ್ಶನ ಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಅವರ ಜೊತೆ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಮುಂದೆ ಯಾವ ರೀತಿಯಾಗಿ ಕಾರ್ಯತಂತ್ರವನ್ನು ಮಾಡಬೇಕು ನಿಟ್ಟಲ್ಲಿ ಕೂಡ ಈಗಾಗಲೇ ನಿತಿನ್ ಅವರು ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಅದಾದ ಬಳಿಕವಾಗಿ ಪ್ರತ್ಯೇಕವಾಗಿ ಯಡಿಯೂರಪ್ಪನವರ ಜೊತೆ ಚರ್ಚೆ ಮಾಡಿದ ಸಂದರ್ಭದಲ್ಲಿ ತಮ್ಮ ಪುತ್ರರಾಗಿರ್ತಕ್ಕಂಥ ಬಿ ವಿ ವಿಜೇಂದ್ರ ಅವರನ್ನ ಮುಂದುವರೆದ ನಿಟ್ಟಿನಲ್ಲಿ ತಾವು ಒಂದು ಸೂಕ್ತವಾದ ಕ್ರಮವನ್ನ ಒಂದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಯಡಿಯೂರಪ್ಪನವರು ನಿತಿನ್ ನಬೀನ್ ಅವರ ಬಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅದಾದ ಬಳಿಕವಾಗಿ ರಾಜ್ಯದ ನಾಯಕರ ಜೊತೆಗೂ ಕೂಡ ಚರ್ಚೆ ಕೂಡ ಮಾಡಿದ್ದಾರೆ. ಅದಾದ ನಂತರವಾಗಿ ಈಗ ರಾಜ್ಯ ಬಿಜೆಪಿಯ ಕಚೇರಿಯಲ್ಲಿ ಮಹತ್ವದ ಸಭೆಯನ್ನು ಕೂಡ ನಿತಿನ್ ನಬೀನ್ ಅವರು ಕಳೆದ 1 ಗಂಟೆಗಳಿಂದ ಕೂಡ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಶಾಸಕರು, ಸಂಸದರು, ಪರಿಷತ್ ಸದಸ್ಯರು ಮತ್ತೆ ಎಲ್ಲಾ ಪದಾಧಿಕಾರಿಗಳು ಎಲ್ಲರೂ ಕೂಡ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಸಭೆಯಲ್ಲಿ ಕೂಡ ಬರ್ತಕ್ಕಂತಹ 2 ವರ್ಷಗಳಲ್ಲಿ ಯಾವ ರೀತಿಯಾಗಿ ಸಂಘಟನಾತ್ಮಕವಾಗಿ ತಮ್ಮ ನಡೆಗಳು ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆ ಕೂಡ ಒಂದಷ್ಟು ಮಾಡ್ತಾ ಇರುವಂತದ್ದು. ಇಲ್ಲ ಒಂದ್ ಕಡೆ 2028ರ ಚುನಾವಣೆ ಟಾರ್ಗೆಟ್ ಆಗಿದೆ. ಯಾಕಂದ್ರೆ ಪಶ್ಚಿಮ ಬಂಗಾಳದಂತ ರಾಜ್ಯದಲ್ಲೇ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಇಲ್ಲ ಒಂದ್ ಕಡೆ ಬಿಜೆಪಿ ಅಲ್ಲಿ ನೆಲೆ ಇರಲಿಲ್ಲ, ಅಂತಹ ಒಂದು ರಾಜ್ಯದಲ್ಲೂ ಕೂಡ ಅಧಿಕಾರಕ್ಕೆ ಬಂದಿದೆ. ಆದ್ರೀಗ ಕರ್ನಾಟಕದಲ್ಲಿ ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದರೂ ಕೂಡ ಆಂತರಿಕ ಭಿನ್ನಮತ, ಸಾಕಷ್ಟು ಆಂತರಿಕ ಜಗಳ, ಇಲ್ಲೊಂದು ಕಡೆ ಒಳ ಜಗಳಿಂದಾಗಿ ಪಾರ್ಟಿ ಈಗಾಗಲೇ ನೆಲ ಕಚ್ಚಿರುವಂತದ್ದು. ಹಾಗಾಗಿ ಅದೆಲ್ಲವನ್ನು ಕೂಡ ಹೈಕಮಾಂಡ್ ಗಮನದಲ್ಲಿದೆ. ನೀವು ಹೇಳ್ತಾ ಇದ್ರಿ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರವಾಗಿ ಒಂದು ಗೊಂದಲವನ್ನ ಸರಿ ಮಾಡ್ತಾರ ಅಂತದ್ದು, ಅದು ಹೈಕಮಾಂಡ್ ಗಮನದಲ್ಲಿದೆ. ಆದ್ರೀಗ ಮೊಟ್ಟ ಮೊದಲ ಬಾರಿಗೆ ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಬರ್ತಕ್ಕಂಥ 2 ವರ್ಷಗಳಲ್ಲಿ ಯಾವ ರೀತಿಯಾಗಿ ಸಂಘಟನಾತ್ಮಕವಾಗಿ ರೂಟ್ ಮ್ಯಾಪ್ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಚರ್ಚೆ ಆದ ಬಳಿಕವಾಗಿ ಮಧ್ಯಾಹ್ನ 2 ಗಂಟೆಗೆ ರಾಜ್ಯದ ಕೋರ್ ಕಮಿಟಿ ಸಭೆ ಕೂಡ ನಡೆಯುತ್ತೆ. ಆ ಒಂದು ಕೋರ್ ಕಮಿಟಿ ಸಭೆಯಲ್ಲಿ ಕೋರ್ ಕಮಿಟಿಯನ್ನ ಪುನರ್ ಸ್ಥಾಪನೆಯನ್ನ ಮಾಡುವಂತದ್ದು, ಮತ್ತೆ ಯಾರಾದರೂ ಹೊಸಬರಿಗೆ, ಯುವಕರಿಗೆ ಆದ್ಯತೆಯನ್ನು ಕೊಡುವಂತದ್ದು, ಮತ್ತೆ ಸಂಘಟನಾತ್ಮಕವಾಗಿ ಏನೆಲ್ಲ ನಿರ್ಣಯವನ್ನು ಕೈಗೊಳ್ಳಬೇಕು, ಮತ್ತೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಯಾವ ರೀತಿಯಾಗಿ ಜನರಿಗೆ ತಲುಪಿಸಬೇಕು, ಮತ್ತೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳನ್ನು ಕೂಡ ಅಲ್ಲಿ ಈಗೇನಿದ್ದಾರೆ ಅವ್ರನ್ನು ಕೂಡ ಬದಲಾಯಿಸಬೇಕು ನಿಟ್ಟಿನಲ್ಲಿ ಕೂಡ ಚರ್ಚೆಯನ್ನು ಮಾಡಲಾಗ್ತಾ ಇದೆ. ಒಂದ್ ವೇಳೆ ಏನಾದರೂ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡದೇ ಆದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿಗೂ ಕೂಡ ಒಂದು ಕಡೆ ಪ್ರಬಲವಾದಂತಹ ಒಂದು
ರೀತಿ ಪ್ರಭಾವಿ ಸಮುದಾಯಗಳಿಗೆ ಅವಕಾಶ ಮಾಡಿಕೊಡೋದ್ರ ಮುಖಾಂತರವಾಗಿ ಬರುವಂತಹ 2 ವರ್ಷಗಳಲ್ಲಿ ಸಂಘಟನಾತ್ಮಕವಾಗಿ ಒಂದು ನಾಯಕತ್ವವನ್ನು ರಚನೆ ಮಾಡುವಂತ ಕೂಡ ನಿತಿನ್ ನಬೀನ್ ಅವರು ಕೂಡ ಮುಂದಾಗಿದ್ದಾರೆ. ಅದಕ್ಕೆ ಪೂರಕವಾಗಿಯೇ ಈಗಾಗಲೇ ಒಂದಷ್ಟು ಚರ್ಚೆಗಳನ್ನ ಈಗಾಗಲೇ ನೀತಿ ಪಾಠವನ್ನ ಈಗಾಗಲೇ ನಿತಿನ್ ಅವರು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಎಲ್ಲರೂ ಕೂಡ ಆಂತರಿಕ ಭಿನ್ನಮತ ಎಲ್ಲವೂ ಕೂಡ ನಮಗೆ ಗೊತ್ತಿದೆ. ಮತ್ತೆ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಇಡೀ ದೇಶದಲ್ಲಿ ಪಕ್ಷ ಕೂಡ ಸದೃಢಗೊಳ್ತಾ ಇದೆ. ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಅತಿ ಹೆಚ್ಚು ರಾಜ್ಯಗಳಲ್ಲಿ ನಮ್ಮ ಪಕ್ಷವೇ ಅಧಿಕಾರದಲ್ಲಿದೆ. ಆದರೆ ಕರ್ನಾಟಕದಲ್ಲಿ ಬಿಜೆಪಿ ಇದ್ರೂ ಕೂಡ ಯಾಕೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರ್ತಾ ಇಲ್ಲ ಅನ್ನೋ ಪ್ರಶ್ನೆಯನ್ನ ನಿತಿನ್ ನಬೀನ್ ಅವರು ಈಗಾಗಲೇ ಸಭೆಯಲ್ಲೂ ಕೂಡ ಮಾಡಿರುವಂತದ್ದು. ನಿತಿನ್ ನಬೀನ್ ಅವರಿಗೂ ಕೂಡ ರಾಜ್ಯದ ಆಂತರಿಕ ನಾಯಕತ್ವದ ಗೊಂದಲ ಮತ್ತೆ ವಿರೋಧ ಎಲ್ಲವೂ ಕೂಡ ಗೊತ್ತಿದೆ. ಇವಾಗ ಸಂಘಟನಾತ್ಮಕವಾಗಿ ಯಾವ ರೀತಿಯಾಗಿ ಹೋಗಬೇಕು ನಿಟ್ಟಿನಲ್ಲಿ ಸಲಹೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಬಹುಶಃ ನಿತಿನ್ ನಬೀನ್ ಅವರು ನಾಳೆ ಬೆಂಗಳೂರಿನಿಂದ ದೆಹಲಿಗೆ ವಾಪಸ್ ಹೋದ ಬಳಿಕವಾಗಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರವಾಗಿ ಒಂದು ಸ್ಪಷ್ಟವಾದ ನಿಲುವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರವಾಗಿ ಕೂಡ ಕೇಂದ್ರದ ವೀಕ್ಷಕರ ತಂಡ ಅಭಿಪ್ರಾಯವನ್ನು ಕೂಡ ಸಂಗ್ರಹವನ್ನು ಮಾಡಿದ್ದಾರೆ. ಒಂದು ತಂಡ ವಿಜೇಂದ್ರನ ಮುಂದುವರಿಸಬೇಕು ನಿಟ್ಟಿನಲ್ಲಿ ಕೂಡ ಬಹಳಷ್ಟು ಒಲವನ್ನು ತೋರಿದ್ದಾರೆ. ಮತ್ತೊಂದು ತಂಡ ಯಾವುದೇ ಕಾರಣಕ್ಕೂ ಕೂಡ ವಿಜೇಂದ್ರನ ಮುಂದುವರಿಸಬೇಡ, ಬದಲಾವಣೆ ಮಾಡಬೇಕು ನಿಟ್ಟಿನಲ್ಲಿ ಕೂಡ ಮನವಿಯನ್ನು ಕೂಡ ಮಾಡಲಾಗಿದೆ. ಹೀಗಾಗಿ ಇದರೆಲ್ಲದರ ನಡುವೆ ವಿಜೇಂದ್ರ ಅವರಿಗೆ ಪರ್ಯಾಯವಾಗಿ ಯಾರನ್ನು ನೇಮಕವನ್ನು ಮಾಡಿದ್ರೆ ಒಳ್ಳೇದು ಮತ್ತು ಒಂದ್ ವೇಳೆ ಸೋಮಣ್ಣ ಅವರಿಗೂ ಕೂಡ ಒಳ್ಳೇದಾ ಅನ್ನೋ ಒಂದು ಚರ್ಚೆ ಕೂಡ ಹೈಕಮಾಂಡ್ ನಾಯಕರು ಕೂಡ ಮಾಡಿರುವಂತದ್ದು. ಹಾಗಾಗಿನೇ ನಿತಿನ್ ನಬೀನ್ ಅವರು ರಾಜ್ಯದಿಂದ ದೆಹಲಿಗೆ ವಾಪಸ್ ಹೋದ ಬಳಿಕವಾಗಿ ಬಹುಶಃ ಮೇ ಅಂತ್ಯ ಅಥವಾ ಜೂನ್ ಮೊದಲ ವಾರದಲ್ಲಿ ನೂತನ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರವಾಗಿ ಒಂದು ಹೈಕಮಾಂಡ್ ನಾಯಕ ಸ್ಪಷ್ಟ ತೀರ್ಮಾನ ತೆಗೆದುಕೊಂಡು ಹೊಸ ಹೆಸರನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಆದ್ರೀಗ ಇವತ್ತಿನ ಭೇಟಿಯಲ್ಲಿ ಇಲ್ಲೊಂದ್ ಕಡೆ ಕಾರ್ಯಕರ್ತರಲ್ಲಿ ಒಂದು ರೀತಿ ಉತ್ಸಾಹ ಹುಮ್ಮಸ್ಸು ಬಂದಿದ್ರೆ, ಇಲ್ಲೊಂದ್ ಕಡೆ ಇಷ್ಟು ದಿನಗಳ ಕಾಲ ನಾಯಕತ್ವದ ಕೊರತೆ ಇತ್ತು, ಆಂತರಿಕ ಭಿನ್ನಮತ ಇತ್ತು, ಮತ್ತೆ ನಮ್ಮ ಪಕ್ಷ ಅಧಿಕಾರದಲ್ಲಿ ಇರಲಿಲ್ಲ ಅನ್ನೋ ಒಂದು ರೀತಿ ಆತಂಕದಲ್ಲಿ ರಾಜ್ಯದ ನಾಯಕರು ಇದ್ರು. ಯಾವಾಗ ನಿತಿನ್ ನಬೀನ್ ಅವರು ರಾಜ್ಯಕ್ಕೆ ಬಂದ್ರು, ಅದಾದ ನಂತರವಾಗಿ ಒಂದು ರೀತಿ ಒಗ್ಗಟ್ಟು ಮೂಡುವಂತ ಒಂದು ಕೆಲಸವನ್ನು ಕೂಡ ರಾಜ್ಯದ ನಾಯಕರು ಮಾಡಿದ್ದಾರೆ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಹಿಂದೆ ಸರಿದಿದ್ರು, ಯಾವುದೇ ಒಂದು ಚಟುವಟಿಕೆಗಳು ಕೂಡ ಭಾಗಿಯಾಗ್ತಿರಲಿಲ್ಲ. ಆದ್ರೆ ಇವತ್ತು ನಿತಿನ್ ನಬೀನ್ ಅವರು ಬಂದ ಕೂಡಲೇ ಅವ್ರ ಜೊತೆ ಕಾಣಿಸಿಕೊಳ್ಳೋದ್ರ ಮುಖಾಂತರವಾಗಿ ಬರ್ತಕ್ಕಂಥ 2 ವರ್ಷಗಳಲ್ಲಿ ಒಂದು ಸಂಘಟನಾತ್ಮಕವಾಗಿ ಹೋಗುವಂತ ಕೂಡ ಮುಂದಾಗಿದ್ದಾರೆ. ಹಾಗಾಗಿನೇ ನಿತಿನ್ ನಬೀನ್ ಅವರು ಈಗ ಸಂಘಟನಾತ್ಮಕ ಸಭೆ ಜೊತೆಗೆ ಕೋರ್ ಕಮಿಟಿಯಲ್ಲಿ ಏನೆಲ್ಲ ಸೂಚನೆ ಕೊಡ್ತಾರೆ ಅದರ ಆಧಾರದ ಮೇಲೆ ಮುಂಬರ್ತಕ್ಕಂಥ ಜಿಬಿಐ ಚುನಾವಣೆ ಆಗಿರಬಹುದು, ಮತ್ತೊಂದು ಕಡೆ 2028ರ ಚುನಾವಣೆಯನ್ನು ಗೆಲ್ಲುವಂತ ನಿಟ್ಟಿನಲ್ಲಿ ಒಂದಷ್ಟು ಅಗತ್ಯವಾದಂತಹ ರಣತಂತ್ರಗಳು ಒಂದು ರೀತಿ ತಯಾರಾಗುತ್ತೆ ಅಂತ ಹೇಳ್ಬೋದು. ಅರುಣ್, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ.